ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅರ್ಜುನ್ ಸಾಗರ್ ಸರ್. ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ. ಸೊ ಇವತ್ತು ನಾವು ಮತ್ತೆ ಆನ್ಲೈನ್ ಕ್ಲಾಸನ್ನು ಪ್ರಾರಂಭಿಸೋಣ. ವಿಶೇಷವಾಗಿ ನಮ್ಮ ಸಂಸ್ಥೆ ತಮಗೆ ಗೊತ್ತಿರೋ ಹಾಗೆ ದಶಮಾನೋತ್ಸವ ಸಾಗ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಇಂದು ಅಂದರೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಇಂದು ಸರ್ಕಾರದ ವಿವಿಧ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ನಾವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾನಸಿಕ ಸಾಮರ್ಥ್ಯದ ವಿಷಯದ ಕುರಿತು ಚರ್ಚೆ ಮಾಡೋಣ. ಸೊ ಮಾನಸಿಕ ಸಾಮರ್ಥ್ಯದ ವಿಷಯ ಅಂತ ಬಂದಾಗ ಇಲ್ಲಿ ಟಫ್ ಆಗಿರತಕ್ಕಂಥ ಎಕ್ಸಾಂಪಲ್ಲು, ಈಸಿಯಾಗಿರ್ತಕ್ಕಂಥ ಎಕ್ಸಾಂಪಲ್ ಬರುವಂಥದ್ದು. ಸೊ ನಾವು ಇಲ್ಲಿ ಸಿಂಪಲ್ ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ನ ಬಿಡಿಸಲು ಪ್ರಯತ್ನಿಸೋಣ. ಇಲ್ಲಿವರೆಗೆ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ನಾನು ಕೊಡ್ತಾ ಇದ್ದೇನೆ. ಸೊ ಎಲ್ಲರೂ ವಿಡಿಯೋನ ಸಂಪೂರ್ಣ ನೋಡ್ಕೊಳ್ಳಿ. ಸೊ ಇಲ್ಲಿ ಇವತ್ತಿನ ಟಾಪಿಕ್ ಆಗಿರುವಂಥದ್ದು ಸರಣಿಗಳು, ಸಿರೀಸ್ ಅಂದಾಗಿರುವಂಥದ್ದು. ಸಿರೀಸ್ ಪ್ರತಿಯೊಂದು ಪರೀಕ್ಷೆಯಲ್ಲಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸರಣಿಗಳನ್ನು ಕಡ್ಡಾಯವಾಗಿ ಕೇಳಲೇಬೇಕು. ಯಾಕಂದರೆ ಸುಮಾರು ಇಲ್ಲಿ ಮಾನಸಿಕ ಸಾಮರ್ಥ್ಯದಲ್ಲಿ 20ರಿಂದ 25 ಚಾಪ್ಟರ್ಗಳು, ಮ್ಯಾಥಮೆಟಿಕ್ಸಲ್ಲಿ 20ರಿಂದ 25 ಚಾಪ್ಟರ್ಗಳು, ಸುಮಾರು ಒಂದು 40 ಅಬೋವ್ ಚಾಪ್ಟರ್ಗಳು ಬರುವಂಥದ್ದು ಟೋಟಲ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ. ಬಟ್ ಇಲ್ಲಿ ಇವತ್ತು ನಾನು ಸರಣಿ ತಗೋತಾ ಇದ್ದೇನೆ ಟಾಪಿಕನ್ನು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಿಸಿದಂತೆ ಉಪಯುಕ್ತ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸ್ತಾ ಇದ್ದೇನೆ. ಸೊ ಸಂಪೂರ್ಣವಾಗಿ ವಿಡಿಯೋ ನೋಡ್ಕೊಳ್ಳಿ. ಓಕೆ, ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ನಾವು ಸರಣಿ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ಎಕ್ಸಾಮ್ದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದವ, ನಾನು ಸರಳ ಎಕ್ಸಾಂಪಲಿಂದ ಕಠಿಣ ಎಕ್ಸಾಂಪಲ್ಗಳಿಗೆ ಹೋಗ್ತಾ ಇದ್ದೇನೆ. ಸ್ವಲ್ಪ ನೀವು ಎಲ್ಲವನ್ನ ನೋಟ್ ಮಾಡ್ಕೋಬಹುದು. ಓಕೆ ಸರಿ, ಹಾಗಾದ್ರೆ ನಾವು ನೆಕ್ಸ್ಟ್ ಎಕ್ಸಾಂಪಲ್ ಹೋದಾಗ ಟೈಪ್ ಫಸ್ಟ್ ಅಂತ ಬರುತ್ತಾ. ಓಕೆ, ಟೈಪ್ ಫಸ್ಟ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ನಾವು ತಗೊಂಡಾಗ ಇಲ್ಲಿ ತಮಗೆ ಗೊತ್ತಿರೋ ಹಾಗೆ ಇನ್ನೊಂದು ಇಲ್ಲಿ ತಿಳ್ಕೊಬೇಕಾಗಿದ್ದು, ನಾವು ಯಾವುದೇ ಒಂದು ಸರಣಿಯನ್ನು ಬಿಡಿಸಬೇಕಾಗಿತ್ತಪ್ಪ ಅಂದರೆ ತಮ್ಗೆ ಗೊತ್ತಿರೋ ಹಾಗೆ ವರ್ಗ ಸಂಖ್ಯೆಗಳು ಮತ್ತು ಘನಸಂಖ್ಯೆಗಳು ತಮಗೆ ಗೊತ್ತಿರಬೇಕು. ಕಂಪಲ್ಸರಿ ವರ್ಗ ಸಂಖ್ಯೆ ಮತ್ತು ಘನಸಂಖ್ಯೆ ಗೊತ್ತಿರಬೇಕು. ಸೊ ಯಾವುದೇ ಎಕ್ಸಾಂಪಲ್ ಕೊಟ್ಟಾಗ ಏರಿಕೆ ಕ್ರಮ ಆಗಿತ್ತಪ್ಪ ಅಂದರೆ ಕಂಪಲ್ಸರಿ ಪ್ಲಸ್ ಆಗಿರುತ್ತಾ, ಇಲ್ಲ ವರ್ಗ ಸಂಖ್ಯೆ ಆಗಿರುತ್ತಾ, ಇಲ್ಲವೇ ಘನಸಂಖ್ಯೆ ಆಗಿರುತ್ತಾ. ಸೊ ಆ್ಯಂಡ್ ನಾವು ಯಾವುದೇ ಒಂದು ಎಕ್ಸಾಂಪಲ್ ಬಂದ ತಕ್ಷಣ ಸೊ ಅಲ್ಲಿ ಇರತಕ್ಕಂಥ ಸಂಖ್ಯೆ ನೋಡಿದಾಗ ಇದು ಏರಿಕೆ ಕ್ರಮ ಆಗಿದೋ, ಇಳಿಕೆ ಕ್ರಮ ಆಗಿದೋ, ಏನು ಪ್ಲಸ್ ಆಗಿದೋ, ಮೈನಸ್ ಆಗಿದೋ ಅನ್ನೋದ್ರ ಬಗ್ಗೆ ನಾವು ಫಸ್ಟ್ಗೆ ಏನು ಮಾಡಬೇಕು ತಿಳ್ಕೊಬೇಕಾಗತ್ತೆ. ಬಟ್ ನಾವು ಸಡನ್ಲಿ ಸಿಕ್ಕ ನಾವು ಏನು ಮಾಡ್ತೇವೆ, ಇಂಟು ಮಾಡ್ತೇವೆ. ಸೊ ಬೇರೆ ಬೇರೆ ವಿಚಾರದಲ್ಲಿ ಹೋಗ್ತಿರ್ತೇವೆ. ಬಟ್ ಮೊದಲು ಸರಿ ನೋಡಬೇಕು, ಏರಿಕೆ ಕ್ರಮ ಆಗಿತ್ತಪ್ಪ ಅಂದರೆ ಪ್ಲಸ್ಸು ವರ್ಗ ಸಂಖ್ಯೆ ಘನಸಂಖ್ಯೆಗೆ ಸಮವಾಗಿರುತ್ತೆ. ಓಕೆ, ಈಗ ಇಲ್ಲಿ ಬೋರ್ಡ್ ಮೇಲೆ ಒಂದಿದೆ ಕಾಣ್ತಾ ಇದೆ ನಿಮ್ಗೆ ತಮಗೆ 1, 4, 9, 16, 25 ಅಂತ ಒಂದು ಎಕ್ಸಾಂಪಲ್ ಇದೆ. ಸೊ ಇಲ್ಲಿ 1, 4, 9, 16, 20 1ರಾಗ ಪ್ಲಸ್ 3 4 ಆಗುತ್ತಾ, 4ರಾಗ ಎಷ್ಟು 5 × 9 ಈ ರೀತಿ ನೀವು ಪ್ಲಸ್ ಮಾಡೋದಾಗ ಅವಶ್ಯಕತೆ ಇಲ್ಲ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಾ. ಸೊ ಏನಪ್ಪಾ ಅಂದ್ರೆ ಇವೆಲ್ಲ ವರ್ಗ ಸಂಖ್ಯೆಗಳು ಅಂತೇಳಿ. ಸೊ ಇಲ್ಲಿ 1² ಎಷ್ಟಾಗತ್ತಾ, 1 ಆಗುತ್ತಾ. ನೆಕ್ಸ್ಟ್ 2² ಎಷ್ಟಾಗತ್ತಾ, 4 ಆಗುತ್ತಾ. ನೆಕ್ಸ್ಟ್ 3² ಎಷ್ಟಾಗತ್ತಾ, 9 ಆಗಿರುವಂಥದ್ದು. ಅದೇ ರೀತಿ ನೆಕ್ಸ್ಟ್ 4² ಎಷ್ಟಾಗತ್ತಾ, 16 ಆಗಿರುವಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್ 5² ಎಷ್ಟಾಗತ್ತಾ, 25 ಆಗಿರುವಂಥದ್ದು. 6² ಎಷ್ಟಾಗುತ್ತಪ್ಪ ಅಂದರೆ 36 ಆಗಿರುವಂಥದ್ದು. ಹಾಗಾದ್ರೆ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಆನ್ಸರ್ ಏನಾಗುತ್ತಪ್ಪ ಅಂದರೆ 36 ಅಂತ ಬರುತ್ತಾ. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂತ 36 ಅಂತ ನೋಡ್ತೇವೆ. ಈ ರೀತಿ ನಾವು ಏನು ಮಾಡ್ಬೇಕಪ್ಪ ಅಂದರೆ ವರ್ಗ ಸಂಖ್ಯೆ ಇದೆಯೋ, ಘನಸಂಖ್ಯೆ ಇದೆಯೋ, ಪ್ಲಸ್ ಆಗಿದೆಯೋ, ಮೈನಸ್ ಆಗಿದೆಯೋ ತಿಳ್ಕೊಬೇಕಾಗುತ್ತೆ. ಸೊ ಇದು ವರ್ಗ ಸಂಖ್ಯೆ ಆಗಿರುವಂಥದ್ದು ಫಸ್ಟ್ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ನಾವು ಎಕ್ಸಾಂಪಲ್ ಹೋಗೋಣ. ಎಕ್ಸಾಂಪಲ್ 2 ಅಂತ ನೋಡಿದಾಗ ಇಲ್ಲಿ ನೋಡ್ತಾ ಇರೋ ಎಕ್ಸಾಂಪಲ್. ಸೊ ಇದನ್ನ ಯಾವ ರೀತಿ ಬಿಡಿಸಬೇಕು ಅಂತಂದಾಗ ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಸರ್ ಇಲ್ಲಿ ಸಂಖ್ಯೆಗಳು ಏರಿಕೆ ಕ್ರಮ ಅದ. ಓಕೆ, ಒಂದು ಸಂಖ್ಯೆ 24 ಆಗ ನಮಗೆ 35 ಇದೆ, ನೆಕ್ಸ್ಟ್ 20 ಇದೆ, ಕನ್ಫ್ಯೂಸ್ ಆಗ್ತಿರುತ್ತೆ. ಸೊ ಇನ್ನೊಂದು ನಾವು ಕ್ಲಿಕ್ ಕೊಡಬೇಕಾಗಿತ್ತಂದ್ರೆ ಇಲ್ಲಿ ಡಬಲ್ ಡ್ಯಾಶ್ ಇದೆ. ಸೊ ಇಲ್ಲಿ ಡಬಲ್ ಡ್ಯಾಶ್ ಅಪ್ಪ ಅಂದರೆ ಯಾವಾಗಲೂ ಡಬಲ್ ಡ್ಯಾಶ್ ಕೊಟ್ಟಿದ್ರು ಅಂತಂದ್ರೆ ಎಕ್ಸಾಮ್ತಲ್ಲೇ ಯಾವಾಗಲೂ ಒಂದು ಸಂಖ್ಯೆಯಿಂದ, ಸೊ ಇಲ್ಲಿ ನೋಡಿ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಏನಪ್ಪ ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಡಿಫ್ರೆಂಟ್ ಆಗಿರುತ್ತೆ. ಹೆಂಗೆ ಡಿಫ್ರೆಂಟ್ ಆಗಿ ನೋಡಿ, 24 ಇಲ್ಲಿ 20 ಇದೆ ಅಂದರೆ ಮೈನಸ್ ಎಷ್ಟಾಗಿದೆ, ಇಲ್ಲಿ 4 ಆಗಿದೆ. ಓಕೆ, -4 ಆಗಿದೆ. ಸೊ ಇಲ್ಲಿ 24 - 20 ಆಗುತ್ತೆ. ನೆಕ್ಸ್ಟ್ -4 ಆಗಿದೆ, 16 ಆಗಿದೆ. ನೆಕ್ಸ್ಟ್ -4 ಮಾಡ್ಕೊಡ್ರಿ, ಎಷ್ಟು ಬರುತ್ತೆ ಆನ್ಸರ್ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಎಷ್ಟಪ್ಪ ಅಂದರೆ 12 ಏನಪ್ಪ ಅಲ್ಲಿ ಆನ್ಸರ್ ಬರುವಂಥದ್ದು. ಓಕೆ, 12 ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟು ಇಲ್ಲಿ 35 ಇದೆ. ಓಕೆ, ಅದೇ ರೀತಿ ಬಿಡಿಸೋಣ. 35 - 4 = 31 ಆಗಿರುವಂಥದ್ದು. ಓಕೆ, 31 - 4 = 27 ಆಗಿರುವಂಥದ್ದು. ಹಾಗಾದ್ರೆ 27 - 4 ಅಂತ ಬಂದಾಗ ನಮಗೆ ಗೊತ್ತಿರುವ ಹಾಗೆ ಎಷ್ಟು ಆನ್ಸರ್ ಬರುತ್ತಾ ಅಂದರೆ 23 ಏನಪ್ಪ ಅಲ್ಲಿ ಆನ್ಸರ್ ಬರುವಂಥದ್ದು. ಓಕೆ, ಈ ರೀತಿ ನಿಮ್ಮ ಮೂಲಕ ಆನ್ಸರ್ ಬಿಡಿಸ್ಬೇಕು. ಹಾಗಾದ್ರೆ 12 ನೆಕ್ಸ್ಟ್ ಎಷ್ಟಿದು 23 ಏನಪ್ಪ ಅಂದರೆ
ಸರಿಯಾದ ಉತ್ತರ ಅಂತ ನಾವು ಇಲ್ಲಿ ಮಾಡ್ತೀವಿ ನೋಡುವಂಥದ್ದು. ಓಕೆ, ಈ ರೀತಿ ಕಂಡು ಬರುವಂಥದ್ದು. ಸೊ ನೆಕ್ಸ್ಟ್ ನಾವು ಎಕ್ಸಾಂಪಲ್ ಹೋದಾಗ ಎಕ್ಸಾಂಪಲ್ ನಂಬರ್ 3 ಹೋದಾಗ ಸೊ ಓಕೆ ಪ್ಲಸ್ ಆಗಿದೆ 43 53 ಅಂತ ಕಾಣ್ತಾ ಇದೆ. ಸೊ ಇಲ್ಲಿ 43 53 ಪರ್ ಪ್ಲಸ್ ಎಷ್ಟಾಗಿದೆ 10 ಆಗಿದೆ. ಸೊ 53 62 ಪ್ಲಸ್ ಎಷ್ಟಾಗಿದೆ 9 ಆಗಿದೆ. ನೆಕ್ಸ್ಟು ಪ್ಲಸ್ ಎಷ್ಟಾಗಿದೆ ಇಲ್ಲಿ 8 ಆಗಿದೆ. ನೆಕ್ಸ್ಟ್ ಪ್ಲಸ್ ಎಷ್ಟಾಗಿದೆ 7 ಆಗಿದೆ. ನೋಡಿ 10 9 8 7. ಸೊ ಪ್ಲಸ್ ಎಷ್ಟಾಗಬೇಕು ಇಲ್ಲಿ 6 ಆಗಬೇಕು. ಸೊ ಪ್ಲಸ್ 6 ಆಗಬೇಕಪ್ಪ ಅಂದರೆ 77 ಪ್ಲಸ್ 6 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ 83 ಸರಿಯಾದ ಉತ್ತರ. ಈ ರೀತಿ ಏನಪ್ಪ ಅಂದರೆ ನಮಗೆ ಆನ್ಸರನ್ನು ಬಿಡಿಸಬೇಕಾಗಿರುವಂಥದ್ದು. ಓಕೆ, ನೋಡಿ ತಕ್ಷಣ ಗೊತ್ತಾಗುತ್ತಾ ಸೊ ಪ್ಲಸ್ ಆಗಿದೆ ಅಂತ ತಿಳ್ಕೊಂಡು. ಓಕೆ, ಸೊ ನಾವು ನೆಕ್ಸ್ಟ್ ಎಕ್ಸಾಂಪಲ್ ಹೋದಾಗ ಎಕ್ಸಾಂಪಲ್ 4 ಅಂತ ಬಂದಾಗ ಓಕೆ ಎಕ್ಸಾಂಪಲ್ ನಂಬರ್ 4 ಎಕ್ಸಾಂಪಲ್ 4 ಒಳಗೆ ಏನಪ್ಪ ಅಂದರೆ ಬಿಡಿಸೋಣ. ಸೊ ಇಲ್ಲಿ 9 ಇದೆ 9 ಇದೆ, ನೆಕ್ಸ್ಟ್ 13 ಇದೆ, 22 ಇದೆ, ಕ್ವಶನ್ ಮಾರ್ಕ್ ಇದೆ. ಓಕೆ, ಇಲ್ಲಿ 9 ಅಂದರೆ 13 ಹೆಂಗೆ ಬಂತು ನೋಡ್ಬೇಕಾಗತ್ತೆ ನಾವು. ಇಲ್ಲಿ 9 ಪ್ಲಸ್ 2 ಸ್ಕ್ವೇರ್ ಎಷ್ಟಾಗಿದೆ ಇಲ್ಲಿ 2 ಸ್ಕ್ವೇರ್ ಆಗಿದೆ. 9 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4 9 4 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 13 ಆಗಿರುವಂಥದ್ದು. ಸೊ ಅದೇ ರೀತಿ ನಾವು ಬಂದಾಗ ಇಲ್ಲಿ 13 ಪ್ಲಸ್ 3 ಸ್ಕ್ವೇರ್ 3 3 ಎಷ್ಟು 9 9 1 13 ಕೂಡಿಸಿ ಎಷ್ಟಾಗುತ್ತೆ ಇದು 22 ಆಗಿರುವಂಥದ್ದು. ಸೊ ಅದೇ ರೀತಿ ಬಂದಾಗ ನಾವು 22 ಪ್ಲಸ್ 4 ಸ್ಕ್ವೇರ್ ನೋಡಿದಾಗ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ನೋಡಿದಾಗ 16 ಆಗುತ್ತೆ. ಇದು 4 ಸ್ಕ್ವೇರ್ ಎಷ್ಟಾಗುತ್ತೆ ಹೇಳಿ 16 ಆಗುತ್ತಾ. 22 ಇಟ್ 16 ಇಸ್ ಈಕ್ವಲ್ ಟು ಎಷ್ಟು 38 ಆಗಿರುವಂಥದ್ದು 38 ಆಗಿರುವಂಥದ್ದು. ಸೊ ಸರಿಯಾದ ಉತ್ತರ ಎಷ್ಟಾಗುತ್ತೆ ಇಲ್ಲಿ 38 ಅದು ಬರುತ್ತಾ. ಈ ರೀತಿ ಏನಪ್ಪ ನಾವು ಆನ್ಸರ್ನ ಇಲ್ಲಿ ಬಿಡಿಸಬೇಕಾಗಿರುತ್ತೆ. ಓಕೆ, ಇದು 4 ಎಕ್ಸಾಂಪಲ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಹೋದಾಗ 5th ಎಕ್ಸಾಂಪಲ್ ನೋಡೋಣ. ಸೊ 5th ಎಕ್ಸಾಂಪಲ್ ಯಾವ ರೀತಿ ಇಲ್ಲಿ ಬಂದಿದೆ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿದಾಗ ಅನಿಸುತ್ತಾ ಇದು ಏರಿಕೆ ಕ್ರಮ ಕಂಡು ಬರ್ತಾ ಇದೆ. ಓಕೆ, ಏರಿಕೆ ಕ್ರಮ ಕಂಡು ಬರ್ತಾ ಇದ್ದ ಮೂಲಕ ಇದು ಏನಾಗಿರ್ಬೋದು ಪ್ಲಸ್ ಆಗಿರ್ಬೋದು ಇಲ್ಲ ಇಂಟುನೂ ಆಗಿರ್ಬೋದು. ಸೊ ಸಿಂಪಲ್ ಆಗಿ ಬಿಡಿಸ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ನೋಡಿ ಕಂಡು ಬರುವಂಥದ್ದು. ಸೊ ಎಸ್ ಇಲ್ಲಿ 8 ನೆಕ್ಸ್ಟು 15 ನೆಕ್ಸ್ಟ್ 28 53 ಡ್ಯಾಶ್ ಇದೆ. ಓಕೆ, ಇಲ್ಲಿ ಅನಿಸುತ್ತಾ 8 ನೆಕ್ಸ್ಟ್ 15 ಒಂದು ಇಲ್ಲಿ ನೋಡಿ 8 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು 16 ಮೈನಸ್ 1 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 15 ಆಗಿರುವಂಥದ್ದು. ಓಕೆ, ಅಂದರೆ ಅದೇ ರೀತಿ ನಾವು ನೆಕ್ಸ್ಟ್ ನೋಡಿದಾಗ ಇಲ್ಲಿ 15 ಇದೆ. ಸೊ 15 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು 30 ಮೈನಸ್ 2 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 28 ಆಗಿರುವಂಥದ್ದು. ಓಕೆ, ಗೊತ್ತಾಗತ್ತಲ್ಲ ಇಲ್ಲಿ ಇಂಟು 2 ಮಾಡ್ಕೊಂಡು ಮೈನಸ್ 1 ಆಗಿದೆ, ಇಂಟು 2 ಮಾಡ್ಕೊಂಡು ಮೈನಸ್ 1 ಹಾಗೆ 28 ಇಂಟು 2 ಈಸ್ ಈಕ್ವಲ್ ಟು ನೋಡಿ 28 ಎರಡ್ಲೆ ಅಂತ ನಿಮ್ಗೆ ಗೊತ್ತಿರುವಂಥದ್ದು. ಸೊ ಎಷ್ಟಾಗತ್ತಿದು 28 ಆಗಿರುವಂಥದ್ದು 28. ಓಕೆ, ಭಾಳ ಸಿಂಪಲ್ ಆಗಿರುವಂಥದ್ದು. ಸೊ ಇಲ್ಲಿ ಎಷ್ಟಾಗತ್ತಪ್ಪ ಅಂದರೆ 28 ಇಂಟು 2 ಈಸ್ ಈಕ್ವಲ್ ಟು 56 ಮೈನಸ್ 3 ಈಸ್ ಈಕ್ವಲ್ ಟು ಎಷ್ಟಾಗತ್ತಿದು 53 ಆಗಿರುವಂಥದ್ದು. ಸೊ ಅದೇ ರೀತಿ ಬಂದಾಗ ನಾವು ನೆಕ್ಸ್ಟ್ 53 ಇಂಟು ಎಷ್ಟಪ್ಪ ಅಂದರೆ 2 ಆಗಿರುವಂಥ 53 ಇಂಟು 2 ಆಗಿರುವಂಥದ್ದು. ಸೊ ಇದೇನಪ್ಪ 106 ಮೈನಸ್ 4 ಇಸ್ ಈಕ್ವಲ್ ಟು 102. ಹಾಗಾದ್ರೆ ಆನ್ಸರ್ ಎಷ್ಟು ಬರ್ತಿದೋ 102 ಸರಿಯಾದ ಉತ್ತರ ಅಂತ ನೋಡ್ತೀವಿ. 102 ಸರಿಯಾದ ಉತ್ತರ ಆಗಿರುವಂಥದ್ದು. ಈ ರೀತಿ ಎಕ್ಸಾಂಪಲ್ ನಾನು ಬಿಡಿಸುವಂಥದ್ದು. ಓಕೆ, ಸೊ ನಾನು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಕ್ಕಿಂತ ನೆಕ್ಸ್ಟ್ ಟೈಪ್ ಅಂತ ಬರುತ್ತಾ, ನೆಕ್ಸ್ಟ್ ಟೈಪ್ 2 ಅಂತ ಬರುತ್ತಾ. ಸೊ ಟೈಪ್ 2 ಒಳಗೆ ಯಾವ ರೀತಿ ಎಕ್ಸಾಂಪಲ್ ಬಂದಾವ. ಟೈಪ್ 2 ಒಳಗೆ ಒಂದೇ ಎಕ್ಸಾಂಪಲ್ ನಂಬರ್ 1 ಆಗಿರುವಂಥದ್ದು. ಓಕೆ, ಸೊ ಜಾಸ್ತಿ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ SSC ಎಕ್ಸಾಮ್ನಲ್ಲಿ ಇಂಥ ಪ್ರಶ್ನೆಗಳು ಬರುವಂಥ ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ಕೇಳ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮೇಲ್ಗಡೆ ಎಷ್ಟಿದೆ 8 ಇದೆ. ಓಕೆ, ಆಮೇಲೆ ಇಲ್ಲಿ 3 ಇದೆ, ನೆಕ್ಸ್ಟು 4 ಇದೆ, ನೆಕ್ಸ್ಟು 5 ಇದೆ. ಇಲ್ಲಿ ನೋಡಿದಾಗ ಸರ್ ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸರ್, ಯಾವ ರೀತಿ ಬಿಡಿಸ್ಬೇಕು ಅಂತ ಇಲ್ಲಿ ಗೊಂದಲ ಆಗೋ ಚಾನ್ಸ್ ಇರುತ್ತೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಕ್ವಶನ್ ಮಾರ್ಕ್ ಎಲ್ಲಿದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನಮಗೆ, ಹೌದಾ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇರೋ ಮೂಲಕ ಇದು ಹೆಂಗೆ ಬಂತು, 25 ಯಾವ ರೀತಿ ಬಂತು, 13 ಯಾವ ರೀತಿ ಬಂತು, 21 ಯಾವ ರೀತಿ ಬಂತು, 31 ಯಾವ ರೀತಿ ಬಂತು, 43 ಯಾವ ರೀತಿ ಬಂತು, ಈ ರೀತಿ ತಿಳ್ಕೊಂಡ್ರೆ ಅಲ್ಲಿ ಕ್ವಶನ್ ಮಾರ್ಕ್ದಲ್ಲೇ ಮನಸ್ಸರ ಸಿಕ್ತು. ಓಕೆ, ಇದು ಇಲ್ಲಿ ನೋಡಿ 8 ಇಲ್ಲಿದೆ 3 ಸಿಂಪಲ್ ಆಗಿ ಈ ಕಡೆ ಬಿಡಿಸ್ತೀನಿ ನೋಡಿ. 8 ಇಂಟು ಎಷ್ಟು 3 ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ 8 3 24 ಪ್ಲಸ್ 1 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 25 ಆಗಿರೋದು. ಓಕೆ, ಇಲ್ಲಿ 25 ನಮ್ಗೆ ಸಿಕ್ತೀಗ. ಅದೇ ರೀತಿ ಬಂದಾಗ ಇಲ್ಲಿ ನೋಡಿ ಇದು ನೋಡ್ಕೊಳ್ರಿ 3 ಇಂಟು 4 ಈಸ್ ಈಕ್ವಲ್ ಟು 3 4 ಎಷ್ಟು 12 ಪ್ಲಸ್ 1 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 13 ಆಗಿರುವಂಥದ್ದು. ಓಕೆ, ಅದೇ ರೀತಿ ಇಲ್ಲಿ ಬಂದಾಗ ನಾವು 4 ಇಂಟು 5 ಈಸ್ ಈಕ್ವಲ್ ಟು 20 ಪ್ಲಸ್ 1 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 21 ಆಗಿರುವಂಥದ್ದು. ಓಕೆ, ನಾವು ಅದೇ ರೀತಿ ಇಲ್ಲಿ ಬಂದಾಗ 5 ಇಂಟು 6 ಈಸ್ ಈಕ್ವಲ್ ಟು 30 ಪ್ಲಸ್ 1 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 31 ಆಗಿರುವಂಥದ್ದು. ಓಕೆ, ಹಾಗಾದ್ರೆ ಇಂಟು ಪ್ಲಸ್ ಆಗ್ತಾ ಇದೆ. ನಾವು ಅದೇ ರೀತಿ ನಾವು 5 6 ನೆಕ್ಸ್ಟ್ ನೋಡೋದ್ರಿಂದ
6 ಇಂಟು 7 ನೋಡಿದಾಗ 7 ಆರಲೆ 42 ಪ್ಲಸ್ 1 ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 43 ಆಗಿರುವಂಥದ್ದು. ಸೊ ಅದೇ ರೀತಿ ನೋಡಿದಾಗ ನಾವಿಲ್ಲಿ 7 ಆರಲೆ 42 ನೆಕ್ಸ್ಟು 7 ಇಂಟು ಎಷ್ಟು 7 ಇಂಟು ಎಷ್ಟು 8 ಓಕೆ ಈಕ್ವಲ್ ಟು 8 7 56 ಓಕೆ 8 7 56 ಪ್ಲಸ್ 1 ಈಕ್ವಲ್ ಟು ಎಷ್ಟಾಗುತ್ತೆ ಇದು 57 ಸರಿಯಾದ ಉತ್ತರ ಅಂತ ನೋಡ್ತೇವೆ. ಓಕೆ ಈ ರೀತಿ ಏನಪ್ಪ ನಾ ಎಕ್ಸಾಂಪಲ್ನ ಬಿಡಿಸ್ಬೇಕಾಗತ್ತಾ. 8 ಇಂಟು 7 ಈಕ್ವಲ್ ಟು ಎಷ್ಟು 56 ಪ್ಲಸ್ 1 ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 57 ಆಗಿರುವಂಥದ್ದು. ಸೊ ಈ ರೀತಿ ಏನಪ್ಪ ಅಂದರೆ ಜಾಸ್ತಿ ಬ್ಯಾಂಕಿಂಗ್ ಎಕ್ಸಾಮ್ದಲ್ಲಿ SS ಎಕ್ಸಾಮಲ್ಲಿ ಕ್ವಶನ್ ಬರುವಂಥದ್ದು. ಸೊ ಇದ್ರ ಬಗ್ಗೆ ನೀವು ಗಮನ ಇಟ್ಟೋದು ಕೂಡ. ಹಾಗಾದ್ರೆ ಸರಿಯಾದ ಉತ್ತರ ಎಷ್ಟಾಗೈತಿಲ್ಲ ಕರೆಕ್ಟ್ ಆಗಿರುವಂಥ ಉತ್ತರ ಎಷ್ಟಪ್ಪ ಅಂದರೆ 57 ಆಗಿರುವಂಥದ್ದು. ಓಕೆ ಸರಿ. ನೆಕ್ಸ್ಟ್ ಎಕ್ಸಾಂಪಲ್ ಟೈಪ್ 2 ಒಳಗೆ ಎಕ್ಸಾಂಪಲ್ ನೆಕ್ಸ್ಟ್ ನೋಡಿದಾಗ ಎಕ್ಸಾಂಪಲ್ 2 ಬರುತ್ತಾ. ಸೊ ಎರಡನೇ ಎಕ್ಸಾಂಪಲ್ ಯಾವ ರೀತಿ ಇದೆಯೋ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೊಳ್ಳಿ. ಸೊ ಇದು ಯಾವ ರೀತಿ ಬಿಡಿಸ್ಬೇಕು ಎಕ್ಸಾಂಪಲ್ ಅಂತ ತಿಳ್ಕೊಂಡು. ಇವೆಲ್ಲ ಯಾವುದಂದರೆ SSC ಮತ್ತು RRB ಮತ್ತು ಬ್ಯಾಂಕಿಂಗಲ್ಲಿ ಜಾಸ್ತಿ ಕ್ವಶನ್ ಕೇಳುವಂಥದ್ದು. ಸೊ ಎಷ್ಟೋ ಸಲ PSI PCಗೆ ಬಂದಿದ್ದಾವೆ ಆಲ್ರೆಡಿ ಬಂದೋಗಿದ್ದಾವೆ. ಓಕೆ ಸರ್ ಇಲ್ಲಿ ಯಾವ ರೀತಿ ಬಿಡಿಸ್ಬೇಕು ಸರ್ 7 9 6 8 ಇದೆ. ನಾವು ಈ ರೀತಿ ಬಿಡಿಸಿ ಆನ್ಸರ್ ಮಾಡಬೇಕು. ಸೊ ಈ ರೀತಿ ಬಿಡಿಸಿ ಆನ್ಸರ್ ಮಾಡಬೇಕು ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲಿದೆ, ಇಲ್ಲಿ ಕೆಳಗಡೆ ಕ್ವಶನ್ ಮಾರ್ಕ್ ಇದೆ. ಓಕೆ ಒಂದ್ಸಲ ನಾವು ಈ ರೀತಿ ಚೆಕ್ ಮಾಡ್ಬೋದು ಹೋದಾಗ ನಮ್ಗೆ ಆನ್ಸರ್ ಸಿಗ್ಬೋದು ಸಿಗದೇ ಇರ್ಬೋದು. ಸೊ ಈ ಚೆಕ್ ಮಾಡಿದ್ರೆ ಆನ್ಸರ್ ಸಿಗ್ಬೋದು ಸಿಗದೇ ಇರ್ಬೋದು. ನಾವು ಈ ರೀತಿ ನಾವು ಪ್ಲಾನ್ ಮಾಡಿದಾಗ ಆನ್ಸರ್ ಸಿಗ್ಬೋದಲ್ಲ ನೋಡೋಣ. ಸೊ ಇಲ್ಲಿ 7 ಇದೆ, ಇಲ್ಲಿ 2 ಇದೆ, ಇಲ್ಲಿ 5 ಇದೆ, ಇಲ್ಲಿ 16 ಇದೆ. ಓಕೆ ಇಲ್ಲಿ ಮಾಡ್ಬೇಕಂದ್ರೆ ಇಟ್ಸ್ ಸಿಂಪಲ್ ನೋಡ್ರಿ 7 ಪ್ಲಸ್ 2 ಸ್ಕ್ವಯರ್ ಪ್ಲಸ್ 5 ಈಸ್ ಈಕ್ವಲ್ ಟು ನೋಡಿ ಇಲ್ಲಿ 7 ಇದೆ 2 ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಆಗುತ್ತೆ. ಓಕೆ 2 ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 4 ಆಗುತ್ತೆ. ಸೊ 7 4 ಕೂಡಿಸಿ ಎಷ್ಟು 11 ಪ್ಲಸ್ 5 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು 16 ಆಗಿರುವಂಥದ್ದು. ಓಕೆ 7 2 ಸ್ಕ್ವೇರ್ ಎಷ್ಟು 4 7 4 11 ಪ್ಲಸ್ ಈಸ್ ಈಕ್ವಲ್ ಟು 16. ಅದರ 7 ಇದು ಒಂದು ಲೈನ್ ನಮ್ಗೆ ಕ್ಲಿಯರ್ ಆಯ್ತು. ಸೊ ಇದು ಬಂದಾಗ ಇಲ್ಲಿ 9 ಬರೋಣ. ಓಕೆ 9 ಪ್ಲಸ್ 4 ಸ್ಕ್ವೇರ್ ನೋಡೋಣ. ಓಕೆ ಪ್ಲಸ್ 7 ನೋಡ್ಕೊಳ್ಳೋಣ. ಓಕೆ ಇಲ್ಲಿ 9 4 4 ಎಷ್ಟು 16. ಓಕೆ 16 ಒಂದು 9 ಕೂಡಿಸೋಣ. ಸೊ 16 ಒಂದು 9 ಎಷ್ಟಾಗತ್ತಾ 25. ಸೊ 25 ಒಂದು 7 ಕೂಡಿಸಿ ಈಸ್ಕೊಲ್ಟ್ ಎಷ್ಟು ಹೇಳಿ 32 ಆಗಿರೋದು ಸರಿಯಾದ ನಮ್ಗೆ ಆನ್ಸರ್ ಸಿಕ್ತು ಈಗ. ಸೊ ಇದು ಯಾವ ರೀತಿ ನಾವು ಬಿಡಿಸಿದ್ದಾರೋ ಇದನ್ನ ಯಾವ ರೀತಿ ಬಿಡಿಸಿದ್ದಾರೋ ಅದೇ ರೀತಿ ನಾವು ನೆಕ್ಸ್ಟ್ ಬಿಡಿಸಿದಾಗ ನಮ್ಗೆ ಏನಾಗುತ್ತೆ ಇಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇದು ನೋಡ್ಕೊಳ್ಳಿ 6 ಪ್ಲಸ್ 2 ಸ್ಕ್ವೇರ್ ಪ್ಲಸ್ 8. ಸೊ 6 6 ಇಲ್ಲ 4 6 4 10 ಒಂದು 8 ಈಸ್ಕೊಲ್ಟ್ ಎಷ್ಟು 18 ಆಯಿತು. ಸೊ ಅದೇ ರೀತಿ ನೋಡಿದಾಗ 8 ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಅಂತ ನೋಡಿದಾಗ ಪ್ರಮುಖವಾಗಿ ಇಲ್ಲಿ ಎಷ್ಟು ಕಂಡು ಬರುತ್ತೆ ಅಂತಂದಾಗ 8ಕ್ಕೆ 8 3 3 ಎಷ್ಟು 9. ಸೊ 9 ಒಂದು 8 ಒಂದು 6 ಎಲ್ಲವನ್ನ ಕೂಡಿಸಿದಾಗ ಈಸ್ಕೊಲ್ಟ್ ಎಷ್ಟಾಗುತ್ತಪ್ಪ ಅಂದರೆ 23 ಏನಪ್ಪ ಅಂದರೆ ನಮ್ಗೆ ಆನ್ಸರ್ ಸಿಗುವಂಥದ್ದು. ಹಾಗಾದರೆ ಸರಿಯಾದ ಉತ್ತರ ಎಷ್ಟಾಗತ್ತೆ ಹೇಳಿ 23 ಆಗಿರುವಂಥದ್ದು. ಓಕೆ ಈ ರೀತಿ ಏನು ಮಾಡ್ಬೇಕು ನಾವಿಲ್ಲಿ ಎಕ್ಸಾಂಪಲನ್ನು ಬಿಡಿಸ್ಬೇಕಾಗತ್ತೆ. ಸೊ ಈ ಎಕ್ಸಾಂಪಲ್ ಆದ ನಂತರ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದಾಗ ಯಾವ ರೀತಿ ಕಲ್ಕೊಂಡು ಬರ್ಬೋದು ಅಂತಂದಾಗ ಓಕೆ ಸೊ ಎಕ್ಸಾಂಪಲ್ ಬರುತ್ತೆ 3 ಅಂತ ಬರುತ್ತಾ. ಸೊ 3 ಎಕ್ಸಾಂಪಲ್ ಯಾವ ರೀತಿ ಕಂಡು ಬರ್ತಾ ಇದೆ ನೋಡಿ. ಸೊ ಇದು ಆಲ್ರೆಡಿ ಎಕ್ಸಾಮ್ದಾಗ ಬಂದಿರತಕ್ಕಂಥ ಪ್ರಶ್ನೆ ಇದು. ಸೊ ಇದನ್ನು ಹೆಂಗೆ ಬಿಡಿಸೋ ನೋಡಿ ಈ ರೀತಿ ಕೊಟ್ಟಾಗ ಇಲ್ಲಿ ನೆಕ್ಸ್ಟ್ 3 ಇದೆ 9 ಇದೆ ನೆಕ್ಸ್ಟ್ 81 ಇದೆ 5 ಇದೆ. ಸೊ 2 ಪ್ಲಸ್ ಮಾಡ್ಕೋಬೇಕು ಇಂಟು ಮಾಡ್ಬೋದು. ಸೊ 2 ಪ್ಲಸ್ ಮಾಡ್ಬೋದು ಇಂಟು ಮಾಡ್ಬೋದು. 2-3 ರೀತಿಯಲ್ಲಿ ನಮ್ಗೆ ಆನ್ಸರ್ ಬಿಡ್ಸಕ್ಕೆ ಬರುತ್ತೆ. ಒಳಗಡೆ ಎಷ್ಟು 7 ಇದೆ ಅಲ್ಲಿ. ಈ 4 ಸಂಖ್ಯೆಯನ್ನು ಬಳಕೆ ಮಾಡಿಕೊಂಡು ಅವ್ರು ಏನು ಮಾಡಿದಾರೆ ಒಳಗೆ 7 ಅಂತ ಒಂದು ಸಂಖ್ಯೆ ಬರೆದಿದ್ದಾರೆ. ಸೊ ಇಲ್ಲಿ 4 ಸಂಖ್ಯೆ ಬಳಕೊಂಡ್ರೆ 4 ಸಂಖ್ಯೆ ಒಳಗೆ 2 ಸಂಖ್ಯೆ ಇಂಟು ಆಗಿರ್ಬೋದು 2 ಸಂಖ್ಯೆ ಪ್ಲಸ್ ಆಗಿರ್ಬೋದು ಅಥವಾ 2 ಸಂಖ್ಯೆ ಪ್ಲಸ್ ಆಗಿ 2 ಸಂಖ್ಯೆ ಮೈನಸ್ನು ಆಗಿರ್ಬೋದು. ಓಕೆ ಇಲ್ಲಿ ನಾನು ಬಿಡಿಸ್ತೀನಿ ನೋಡಿ ಈಗಿದೆ 3 9 5 81 ಅಂತಿದೆ. ಓಕೆ ಭಾಳ ಸಿಂಪಲ್ ಆಗಿರುವಂಥದ್ದು ನೋಡಿ 3 9 ಅಂತಿದೆ. ಇಲ್ಲಿ ಪ್ರಮುಖ ಅನ್ಬೋದು 3 ಪ್ಲಸ್ 9 ತಗೊಳ್ಳೋಣ. 3 ಪ್ಲಸ್ 9 ಮೈನಸ್ 5 ತಗೊಳ್ಳೋಣ. ಓಕೆ 3 ಪ್ಲಸ್ 9 ಈಸ್ಕೊಲ್ ಟು ಎಷ್ಟು 12 12 5 ತೆಗಿರಿ ಎಷ್ಟು ಉಳಿತು ಈಸ್ಕೊಲ್ ಟು 7 ಇತ್ತು. ಓಕೆ ಇದು 7 ಒಳಗಿದೆ 1 ಅಂತ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಇದು 9 ಇದೆ ಇಲ್ಲಿ 80 ಇದೆ. ಹಾಗಾದ್ರೆ 9ರ ಸ್ಕ್ವಯರ್ ಎಷ್ಟಾಗುತ್ತೆ ಈಸ್ಕೊಲ್ ಟು 81 ಆಗುತ್ತೆ. ನೇರವಾಗಿ ಏನಪ್ಪ ಅಂದ್ರೆ ಇಲ್ಲಿ 81 ಇಲ್ಲಿದೆ. ಓಕೆ ಇದು ಯಾವ ರೀತಿ ಬಿಡಿಸಿದಾರೆ ನಾವು ಅದೇ ರೀತಿ ಮುಂದೆ ಬಿಡಿಸಿದಪ್ಪ ಅಂದ್ರೆ ಸೇಮ್ ಆನ್ಸರ್ ಬಂದರೆ ನಾವು ಬಿಡಿಸಿದ್ದು ಸರಿ ಅಂತ ಅರ್ಥ. ಓಕೆ ನೋಡಿ ಇಲ್ಲಿ ಹೇಳ್ದಂಗೆ 2 8 ಇದೆ. ಓಕೆ 2 ಪ್ಲಸ್ 8 ಈಸ್ಕೊಲ್ ಟು ಎಷ್ಟು 10 ಮೈನಸ್ 6 ಈಸ್ಕೊಲ್ ಟು ಎಷ್ಟಾಗುತ್ತೆ ಇದು 4 ಆಗುತ್ತೆ. ಓಕೆ 4 ಒಳಗಡೆ ಇದೆ. ಹಾಗಾದ್ರೆ 8ರ ಸ್ಕ್ವಯರ್ ಈಸ್ಕೊಲ್ ಟು ಎಷ್ಟಾಗುತ್ತೆ ಹೇಳಿ 64 ಆಗುತ್ತೆ. ಸೊ 64 ಸಹ ಇಲ್ಲಿದೆ. ಹಾಗಾದರೆ ನಾವು ಬಿಡಿಸಿದ ಉತ್ತರ ಸರಿ ಇದೆ ಅಂದಂಗಾಯ್ತು. ಸೊ ನೆಕ್ಸ್ಟ್ ನೋಡಿದಾಗ ಅದೇ ರೀತಿ ಬಂದರೆ ಇದು ಕಡ್ಡಾಯ ಆನ್ಸರ್. ಓಕೆ ಓಕೆ ಸರಿ 4 ನೆಕ್ಸ್ಟ್ ನೋಡಿದಾಗ ಇಲ್ಲಿ 4 ಪ್ಲಸ್ 7 ಈಸ್ಕೊಲ್ ಟು ಎಷ್ಟಾಗುತ್ತೆ 11 ಮೈನಸ್ 5
ಅದರಲ್ಲಿ ಎಷ್ಟು ಬರುತ್ತೆ ಅದು ನಿಮ್ಗೆ ಗೊತ್ತಾಯ್ತು. ಈಗ 11 5 ಎಷ್ಟು ಉಳಿತು 6 ಉಳಿತು. ಸೊ ನೇರವಾಗಿ ಇಲ್ಲಿ ಎಷ್ಟು ಬರಬೇಕು ಆನ್ಸರ್ 6 ಅಂತ ಬರಬೇಕು. 7 ಎಷ್ಟಾಗುತ್ತೆ ಹೇಳಿದ್ದು 7 ಸ್ಕ್ವೇರ್ ಎಷ್ಟಾಗುತ್ತೆ 49 ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದಂಗೆ ಐತಿ ನಮಗೆ 6 ಅಂತ ನೋಡ್ತೀವಿ. 6 ಸರಿಯಾದ ಉತ್ತರ ಅಂತ ನೋಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾವು ಎಕ್ಸಾಂಪಲ್ ನೋಡಿದಾಗ ಎಕ್ಸಾಂಪಲ್ ನಂಬರ್ 4 ಅಂತ ಬಂದಾಗ ಇದು ಯಾವ ರೀತಿ ಎಕ್ಸಾಂಪಲ್ ಇದೆ ನೋಡ್ಕೊಳ್ಳಿ. ಸೊ ಎಕ್ಸಾಂಪಲ್ ನಂಬರ್ 4 ಅಂತ ಬಂದಾಗ ಸುಮಾರು ಬಾರಿ ಇಂಥ ಎಕ್ಸಾಂಪಲ್ಗಳು ಬಂದಿರುವಂಥದ್ದು. ಓಕೆ, ಸೊ ಇಲ್ಲಿ ನಾವು ಇದನ್ನು ಬಿಡಿಸಿದಾಗ ಇಲ್ಲಿ ಸೇಮ್ ಇದೆ. ಸೊ ಅದೇನು ಬಿಡಿಸಿದಲ್ಲ ಅದೇ ಮೆಥಡಲ್ಲಿದೆ, ಬಟ್ ಆನ್ಸರ್ ಚೇಂಜ್ ಬರುತ್ತೆ. ಸೊ ಇದು ಯಾವ ರೀತಿ ಕಂಡು ಬರುತ್ತಾ ಅಂತ ನೋಡಿದಾಗ ಪ್ರಮುಖವಾಗಿ ಇಲ್ಲಿ 7 ಇದೆ. 7 7ಕ್ಕೆ 7 7ಕ್ಕೆ 7 ಪ್ಲಸ್ 9ಕ್ಕೆ 9 ಪ್ಲಸ್ 5ಕ್ಕೆ 5 ಪ್ಲಸ್ 4ಕ್ಕೆ 4. ಸೊ ಈ ಎರಡೂ ಸಂಖ್ಯೆಯನ್ನು ಇಂಟು ಮಾಡಿಕೊಂಡು ಎರಡೂ ಸಂಖ್ಯೆಯನ್ನು ಪ್ಲಸ್ ಮಾಡಿಕೊಂಡು ಬರೆದಿರ್ಬೋದು ಒಂದು, ಹಿಂಗೆ ಇಂಟು ಮಾಡಿಕೊಂಡು ಹಿಂಗೆ ಪ್ಲಸ್ ಮಾಡಿಕೊಂಡು ಬರೆದಿರ್ಬೋದು ಒಂದು. ಓಕೆ, 4 ಸಂಖ್ಯೆಯನ್ನು ಪ್ಲಸ್ ಮಾಡಿಕೊಂಡು ಇಂಟು ಮಾಡಿರ್ಬೋದು ಒಂದು. ಸೊ 4 ಸಂಖ್ಯೆಯನ್ನು ಏನು ಮಾಡ್ಬೋದು ವರ್ಗ ಸಂಖ್ಯೆಯನ್ನಾಗಿ ಬರುವಂಥದ್ದನ್ನು ಮೈನಸ್ ಮಾಡಿಕೊಂಡು ಒಂದು. ಸೊ ಇಲ್ಲಿ ಯಾವ ರೀತಿ ಒಟ್ಟಿನಲ್ಲಿ 4 ಸಂಖ್ಯೆಯನ್ನು ಬಳಕೆ ಮಾಡಿಕೊಂಡು 40 ಅಂತ ಆನ್ಸರ್ ಬಂದಿದೆ. ಸೊ ಅದನ್ನು ಕಂಡುಬೇಕಾಗತ್ತೆ ಈಗ. ಓಕೆ, ಅಷ್ಟು ಸೇರಿಸ್ಬಿಟ್ರೆ ಪ್ಲಸ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಬರೋದು ಕಠಿಣ. ಓಕೆ, ಆದರೂ ಸಹ ಇಲ್ಲಿ ಯಾವ ರೀತಿಯಾಗಿ ನೋಡ್ಕೊಡ್ರಿ. ಇಲ್ಲಿ 9 7 9 5 4 ಇದೆ. ಇಲ್ಲಿ 9 9 18. ಸೊ 18 20 ಇದು ಎಷ್ಟಾಗುತ್ತೆ 25 ಆಗುತ್ತೆ. ಓಕೆ, ಈಸ್ ಈಕ್ವಲ್ ಟು 25 ಆಗುತ್ತೆ. 25 ಇಂಟು 2 ಈಸ್ ಈಕ್ವಲ್ ಟು ಎಷ್ಟು 50. 50 ಓಕೆ ಮೈನಸ್ 10 ಈಸ್ ಈಕ್ವಲ್ ಟು ಎಷ್ಟಾಯಿತು 40. ಸೊ ಈ ರೀತಿ ಇದನ್ನ ಎಕ್ಸಾಂಪಲ್ನ ಬಿಡಿಸಿರುವಂಥದ್ದು ನೋಡಿ. ಎಲ್ಲವನ್ನ ಪ್ಲಸ್ ಮಾಡಿಕೊಂಡು ಇಂಟು 2 ಮಾಡಿ ಅದಕ್ಕೆ ಮೈನಸ್ 10 ಮಾಡ್ಕೊಂಡಾಗ ಎಷ್ಟು ಬಂತು 40 ಬಂತು. ಸೊ ಅದೇ ರೀತಿ ಬಂತು ನಾನು ಸರ್ ನೋಡ್ಕೊಳ್ಳೋಣ. ಎರಡನೇದು 17. ಓಕೆ, 17 ಪ್ಲಸ್ 8 ಪ್ಲಸ್ 3 ಪ್ಲಸ್ 6 ಆಗಿರುವಂಥದ್ದು. ಸೊ ಇಲ್ಲಿ ಎಲ್ಲವನ್ನ ಸೇರಿಸಿದಾಗ ಎಷ್ಟಾಗುತ್ತೆ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ 17 ಇದೆ. ಸೊ 17 ಒಂದು 8 ಎಷ್ಟು 25 ಆಗುತ್ತೆ. 25 ಒಂದು 3 28. ಸೊ 28 2 30 31 34 ಆಗುತ್ತೆ. ಓಕೆ, ಎಷ್ಟು 34 ಆಗಿರುವಂಥದ್ದು. 34 ಇಂಟು 2 ನೋಡ್ಕೊಳ್ಳೋಣ. ಓಕೆ, ಎಷ್ಟಾಗತ್ತೆ ಇದು 68 ಮೈನಸ್ 10 ತೆಗೆದಾಗ ಇಲ್ಲಿ 10. ಸೊ ಇಲ್ಲಿ ಮ್ಯಾಗ 10 ತೆಗೆದಪ್ಪ ಅನ್ಬೇಕು, ನಾವು ಕೆಳಗಡೆ 10 ತೆಗೆದಾಗ ಇಲ್ಲಿ ಅಷ್ಟು ಬರುತ್ತಾ ನೋಡ್ಕೊಡ್ರಿ 58 ಆಗುತ್ತೆ. ಸೊ ಇಲ್ಲಿ 54 ಇದೆ. ಹಾಗಾದ್ರೆ ಪ್ಲಸ್ ಇಲ್ಲಿ ಮೈನಸ್ ಎಷ್ಟಪ್ಪ ಅಂದರೆ 14 ಮೈನಸ್ ಎಷ್ಟು 15 ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ 54 ನಮ್ಗೆ ಆನ್ಸರ್ ಸಿಕ್ತು. ಓಕೆ, ನೋಡಿ ಇಲ್ಲಿ ಫಸ್ಟ್ ಎಷ್ಟು ಮೈನಸ್ 10 ಆಗಿದೆ, ನೆಕ್ಸ್ಟ್ ಎಷ್ಟು ಮೈನಸ್ 14 ಆಗಿದೆ. 68 14 ಎಷ್ಟು ಉಳಿತಿಲ್ಲ 54 ಆನ್ಸರ್ ಸಿಕ್ತು. ಸೊ ಹಾಂ ಎಸ್, ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ನೋಡಿದಾಗ ನಾವು ಥರ್ಡ್ ಸ್ಟೆಪ್ ನೋಡಿದಾಗ ಇಲ್ಲೇ ಪ್ಲಸ್ ಎಷ್ಟು ನೋಡಿ 10 ಪ್ಲಸ್ 21 ಪ್ಲಸ್ 6 ಪ್ಲಸ್ 3 ಈಸ್ ಈಕ್ವಲ್ ಟು ನೋಡಿದಾಗ ಇಲ್ಲಿ 21 10 31 ಒಂದು 6 37. ನೆಕ್ಸ್ಟ್ ಏನು 3 ಎಷ್ಟು ಪರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತಿದ್ದು 40 ಆಗಿರುವಂಥದ್ದು. ಓಕೆ, ಎಷ್ಟು 21 10 31 ಒಂದು 6 37 ನೆಕ್ಸ್ಟ್ 40 ಇಂಟು ಎಷ್ಟು 2 ಈಸ್ ಈಕ್ವಲ್ ಟು ಎಷ್ಟು 80. ಹಾಗಾದ್ರೆ ಮೈನಸ್ ಇಲ್ಲಿ ಎಷ್ಟಪ್ಪ ಇಲ್ಲಿ 10 ಆಗಿದೆ 14 ಆಗಿದೆ. ಇಲ್ಲಿ ಎಷ್ಟು 18 ತೆಗೆದಾಗ ಈಸ್ ಈಕ್ವಲ್ ಟು ಎಷ್ಟು 80ರಾಗ 18 ಮೈನಸ್ ಮಾಡಿದಾಗ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ 62 ಆಗಿದೆ. ಅರ್ಥ ಇದು 62 ಅಂತ ನಾವು ಪ್ರಮುಖವಾಗಿ ನೋಡುವಂಥ. ಓಕೆ, ಇದು 62 ಆನ್ಸರ್ ನಮಗೆ ಇಲ್ಲೇ ಸಿಕ್ತು. ಸೊ ಈ ರೀತಿ ನಾವು ಎಕ್ಸಾಂಪಲ್ನ ಬಿಡಿಸ್ಬೇಕಾಗುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಅಂತ ಬಂತು ಅಂದರೆ ಎಷ್ಟಾಗುತ್ತೆ ಇಲ್ಲಿ 62 ಆಗಿರುವಂಥದ್ದು. ಓಕೆ, ಟೈಪ್ ಥರದೊಳಗೆ ಎಕ್ಸಾಂಪಲ್ ನಂಬರ್ 1. ಓಕೆ, ಬಿಡಿಸೋಣ ಈಗ. ಸರಿ, ಇಲ್ಲಿ 10 ಇದು ಯಾವ ರೀತಿ ಇದೆಪ್ಪ ಅಂದರೆ ಪ್ರಮುಖವಾಗಿ ಕಂಡು ಬರುವಂಥದ್ದು ನೋಡಿ. ಭಾಳ ಸಿಂಪಲ್ ಆಗಿರುವಂಥ ಎಕ್ಸಾಂಪಲು, ಅಷ್ಟೇ ಡಿಫಿಕಲ್ಟ್ ಆಗಿರುವಂಥದ್ದು. ಇಲ್ಲಿ 10 12 4 10 ಅಂತಿದೆ. ನಾನು ಇಲ್ಲಿ ಬಿಡಿಸ್ತೀನಿ ನೋಡಿ. 10 ಪ್ಲಸ್ 12 ಪ್ಲಸ್ 10 12 ಪ್ಲಸ್ 4 ಪ್ಲಸ್ 10 ಅಂತಿದೆ. ಸೊ ಎಲ್ಲವನ್ನು ಸೇರಿಸ್ದಾಗಿದೆ ಎಷ್ಟಾಗುತ್ತೆ 10 12 22 ಒಂದು 4 26 ಒಂದು 10 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು 36 ಆಗುತ್ತೆ. ಸೊ ಕೆಳಗೆ 18 ಇದೆ. ಇದಕ್ಕೆ ಡಿವೈಡ್ ಬೈ ನಾವು 2 ಮಾಡಿದಾಗ 2 1 2 18. ಹಾಗಾದ್ರೆ ಸರಿಯಾದ ಉತ್ತರಲ್ಲಿ 18 ಸಿಕ್ತು ನಮಗೆ. ಇದು ಸರಿ ಅಂತ ಗೊತ್ತಾಯಿತು. ಸೊ ಅದೇ ರೀತಿ ನಾವು ಬಿಡಿಸಿದಾಗ ನೆಕ್ಸ್ಟ್ ಲೈನು ಅದೇ ರೀತಿ ಬಂದರೆ ನಾವು ಬಿಡಿಸಿ ಸರಿ ಅಂತ ಅರ್ಥ. ಓಕೆ, ನೋಡೋಣ. 11 ಪ್ಲಸ್ 12 ಪ್ಲಸ್ 12 ಪ್ಲಸ್ 5 ಅಂತಿದೆ. 12 12 ಎಷ್ಟು 24 ಒಂದು 25 10 35 ಒಂದು 5 ಎಷ್ಟಾಗುತ್ತೆ ಇದು 40 ಆಗುತ್ತಾ. ಸೊ ಡಿವೈಡ್ 2 ಮಾಡಿದಾಗ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 20. ಹಾಗಾದ್ರೆ ಇಲ್ಲಿನೂ ಇದನ್ನು 20 ಸರಿ ಇದೆ ಅಂತ ಅರ್ಥ. ಓಕೆ, ಈ ರೀತಿ ನೋಡಿದಾಗ ನಾವು ಇಲ್ಲಿ ಪ್ರಮುಖ ಬರೋದು 15 ಪ್ಲಸ್ ಎಷ್ಟಪ್ಪ ಅಂದರೆ 15 ಪ್ಲಸ್ ಎಷ್ಟು 8 ಪ್ಲಸ್ 10 ಪ್ಲಸ್ ಎಷ್ಟು ಇಲ್ಲಿ 13 ಆಗಿರುವಂಥದ್ದು.
ಸೊ ಎಲ್ಲವನ್ನು ಸೇರಿಸಿದಾಗ 8 15 8 23 10 33 ಅಷ್ಟು 46 ಆಗಿರುವಂಥ ಟೋಟಲ್ ಎಷ್ಟಿದೆ 46 ಡಿವೈಡ್ 2 ಮಾಡಿದಾಗ ಈಜ್ವಲ್ ಟೆಸ್ಟ್ ಆಗುತ್ತೆ ನೋಡ್ಕೊಟ್ರೆ 23 ಆಗಿರುವಂಥದ್ದು. ಸರಿಯಾದ ಉತ್ತರ ಎಷ್ಟು ನಂಗಾಯ್ತಿಲ್ಲ 23 ಇಸ್ ರೈಟ್ ಆನ್ಸರ್ ಅಂತ ನೋಡ್ತೇವೆ. ಓಕೆ, ಈ ರೀತಿ ಎಕ್ಸಾಂಪಲ್ ನಾವು ಮಕ್ಕಳಿಗೆ ಕನೆಕ್ಟ್ ಮಾಡುವಂಥದ್ದು. ಸೊ ಇಂಥ ಎಕ್ಸಾಂಪಲ್ ಸಾಕಷ್ಟು ಬಂದಿರುವಂಥದ್ದು ಪರೀಕ್ಷೆಯಲ್ಲಿ. ಸೊ ಈ ಇನ್ನೊಂದ್ಸಲ ಏನು ಮಾಡಿಕೊಟ್ರೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ ಅಂತ. ಎಕ್ಸಾಂಪಲ್ ನಂಬರ್ 2 ಅಂತ ನೋಡಿದಾಗ ಸೊ ಇದು ಯಾವ ರೀತಿ ಕಂಡು ಬರ್ತಾ ನೋಡ್ರಿ ಎಕ್ಸಾಂಪಲ್ ನಂಬರ್ 2 ಆಗಿರುವಂಥದ್ದು. ಸೊ ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲ್ ಆಗಿರುವಂಥದ್ದು. ಓಕೆ, 4 ಇದೆ, 6 ಇದೆ, 34 ಇದೆ. ಸೊ 4 6 ಅದು ಇಂಟೂರ್ ಆಗಿರ್ಬೋದು, ಸೊ ಪ್ಲಸ್ ಮಾಡಿರ್ಬೋದು, ನೆಕ್ಸ್ಟು ವರ್ಗ ಸಂಖ್ಯೆ ಮಾಡ್ಕೊಂಡಿರ್ಬೋದು. ಒಟ್ಟಿನಲ್ಲಿ 34 ಬಂದಿದೆ. ಸೊ 34 ಎರಡೂ ಸಂಖ್ಯೆನ ಬಳಕೆ ಮಾಡ್ಕೊಂಡು 34 ಯಾವ ರೀತಿ ಬಂತು ನಾವು ಕಂಡಿಬೇಕು. ಇಲ್ಲಿ ಎರಡೂ ಸಂಖ್ಯೆನ ಬಳಕೆ ಮಾಡಿಕೊಂಡು ಎಷ್ಟು ಬಂತು. ಸೊ ಇಲ್ಲಿ ಫಸ್ಟ್ನೇ ಸ್ಟೇಜ್ ಗೊತ್ತಾಯ್ತಪ್ಪ ಅಂದರೆ 100% ಮುಂದೆ ಎಕ್ಸಾಂಪಲ್ನ ಬಿಡ್ಸಕ್ಕೆ ಬರುತ್ತಾ. ಸೊ ಇಲ್ಲಿ 4 6 ಇದೆ. ಓಕೆ, ಒಂದ್ಸಲ ನಾವು ಬಿಡಿಸಿ ನೋಡಂತ ಯಾವ ರೀತಿ ಬಂದಿದೆ ಅಂತ ತಿಳ್ಕೊಂಡು 4 ಇಂಟು 6 6 4 = 24. ಬಟ್ ಇಲ್ಲಿ 34 ಇದೆ. ಸೊ ಓಕೆ, ಪ್ಲಸ್ 4 + 6 = ಎಷ್ಟಾಗುತ್ತೆ 10 ಆಗುತ್ತೆ ನೋಡಿ. ಒಂದ್ಸಲ ಇಂಟು ಒಂದ್ಸಲ ಪ್ಲಸ್ = ಎಷ್ಟು 34 ಆಗಿರುವಂಥದ್ದು. ಕಾರ್ಲೆ ಎಷ್ಟು 24, 4 + 6 = ಎಷ್ಟು 10 34. ನೆಕ್ಸ್ಟ್ ಈ ಕಡೆ ಬಂದಾಗ ಇಲ್ಲಿ ನೋಡ್ಕೊಳ್ಳಿ 9 ಇಂಟು 5. ಓಕೆ, 9 45. ಓಕೆ, ಹಾಗಾದ್ರೆ 9 + 5 ಇದು ನೋಡ್ಕೊಳ್ಳಿ. ಒಂದ್ಸಲ ಬಿಡಿಸಿದಾಗ 9 + 5 ಎಷ್ಟಪ್ಪ ಅಂದ್ರೆ 14 ಆಗಿರುವಂಥದ್ದು. ಸೊ ಇಲ್ಲಿ ಏನಪ್ಪ ಅಂದ್ರೆ 59 ಸರಿಯಾದ ಉತ್ತರ ಅಂತ ನೋಡ್ತೀವಿ. ಸೊ ಅದೇ ರೀತಿ ಬಂದಾಗ ಇಲ್ಲಿ 12 ಇಂಟು 6 ನೋಡಿ, ಇದು ಆನ್ಸರ್ ಹೆಂಗಿದೆ 12 ಇಂಟು 6 ಅಂತಿದೆ. ಸೊ 12 ಇಂಟು 6 = 72. ಹಾಗಾದ್ರೆ 12 + 6 ಇದು 2 × 18. ಇಲ್ಲಿ 2 ಕೂಡಿಸಿದ್ರೆ ಎಷ್ಟಾಗುತ್ತಪ್ಪ ಅಂತಂದ್ರೆ ಇದು ಪ್ರಮುಖ ಎಷ್ಟು 90 ಆಗಿರುವಂಥದ್ದು. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ನಂಗೈತಿ ಆನ್ಸರ್ ಬರೋದು ನಿಮಗೆ 90 ಸರಿಯಾದ ಉತ್ತರ ಅಂತ ನೋಡ್ತೀವಿ. ಸೊ ಭಾಳ ಸಾಕಷ್ಟು ಬರೀ ಎಕ್ಸಾಮ್ದಲ್ಲಿ ಕ್ವಶನ್ಗಳು ಬಂದಿರುವಂಥದ್ದು. ಓಕೆ, ಈ ರೀತಿ ಏನಪ್ಪ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ರಿ ಅಂತ ಹೇಳುತ್ತಾ. ಸೊ ನೆಕ್ಸ್ಟ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದಾಗ ಎಕ್ಸಾಂಪಲ್ ನಂಬರ್ 3 ಅಂತ ಬರುತ್ತಾ. ಸೊ ಮೂರನೇ ಎಕ್ಸಾಂಪಲ್ ನೋಡಿದಾಗ ಯಾವ ರೀತಿ ಕಂಡು ಬರುತ್ತಾ ನೋಡ್ಕೊಡ್ರಿ. ಸೊ ಇಲ್ಲಿ 4 ಸಂಖ್ಯೆ ನಾವು ಹಿಂದ್ಗಡೆ ಡಿಜಿಟಲ್ಲಿ 3 ಸಂಖ್ಯೆ ಬಂದಿದ್ದು, ಅದಕ್ಕಿಂತ ಪೂರ್ವದಲ್ಲಿ ಬಂದ ಎಕ್ಸಾಂಪಲ್ ಬೇರೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬೇರೆ. ನೆಕ್ಸ್ಟ್ ಹಿಂದ್ಗಡೆ 2 ಎಕ್ಸಾಂಪಲ್ 2 ಬಂದು, ಬಟ್ ಈ 4 ರೌಂಡ್ ಅದಾವ. ಸೊ ಓಕೆ, ಹೆಂಗೆ ನಾವು 4 2 2 3 ಒಂದು ತ್ರಿಭುಜದ ಎಷ್ಟು ಅಂಕಿ ಬರ್ತಾವೆ ಇಲ್ಲಿ 4 ಅಂಕಿಗಳು ಬಂದು. ಸೊ ಅಲ್ಲಿ 2 ಅಂಕಿಗಳು ಬಂದು, ಇಲ್ಲಿ 4 ಅಂಕಿಗಳು ಬಂದು. ಇವು ಹೆಂಗೆ ಬಿಡಿಸ್ಬೇಕು ನೋಡ್ಕೊಳ್ಳಿ ಒಂದ್ಸಲ. ಅದು ಸಿಂಪಲ್ 4 ಇಂಟು 2 ಇಂಟು 2 ಪ್ಲಸ್ 3 ನೋಡಿ. 4 8 8 ಎಷ್ಟು 16 16 3 = 19 ಪ್ಲಸ್ 1 ಎಷ್ಟು ಆಯ್ತು 20 ಆಗಿರೋದು. ಓಕೆ, ನಾವು ಅದೇ ರೀತಿ ನೋಡಿದಾಗ ಇಲ್ಲಿ ನೋಡಿ 2 ಇಂಟು 4 ಇಂಟು ಎಷ್ಟು 2 ಆಗಿರುವಂಥದ್ದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ಲಸ್ 2 ಆಗಿರುವಂಥದ್ದು. ಓಕೆ, 2 4 8 8 2 16 16 1 2 ಎಷ್ಟು 18 18 ಪ್ಲಸ್ 1 ಎಷ್ಟು ಆಯ್ತು 19 ಆಯ್ತು. ಓಕೆ, ನಾವು ಅದೇ ರೀತಿ ನೋಡಿದಾಗ ಇಲ್ಲಿ 8 ಇದೆ. ಸೊ 8 4 8 ಇಂಟು 4 ಇಂಟು 8 ಪ್ಲಸ್ 8 ಅಂತ ನೋಡಿದಾಗ 8 32. ಸೊ 32 8 256. ಸೊ 256 ಪ್ಲಸ್ ಎಷ್ಟು 8 264 ಪ್ಲಸ್ 1 265 264 ಪ್ಲಸ್ 1 265. ಎಕ್ಸಾಂಪಲ್ 4 ಅಂತ ನೋಡ್ತೀವಿ. ಸೊ ಇದು ಯಾವ ರೀತಿ ಕಂಡು ಬರುತ್ತೆ ನೋಡ್ಕೊಡ್ರಿ. ಎಕ್ಸಾಂಪಲ್ ನಂಬರ್ 4 ಆಗಿರುವಂಥದ್ದು ನೋಡಿ. ಸೊ ಈ ರೀತಿ ಇದೆ, ಒಂದು ಕಾಲಮ್ ಇದೆ. ಸೊ ಇದು ಯಾವ ರೀತಿ ಎಕ್ಸಾಮ್ದಲ್ಲಿ ಬಿಡಿಸ್ಬೇಕು. ಇಲ್ಲಿ ಕ್ವಶನ್ ಮಾರ್ಕ್ ಇದೆ, 2 ಇದೆ, 5 11 ಈ ರೀತಿ ಕಂಡು ಬರುವಂಥದ್ದು ಪ್ರಮುಖವಾಗಿ. ಇಲ್ಲಿ ನೋಡಿ 2 ಇಂಟು 2 = 4 ಪ್ಲಸ್ 1 = 5. ಇದು ಇಲ್ಲಿ 5 ಇಂಟು 2 = 10 ಪ್ಲಸ್ 1 = 11 ನೋಡಿ. ಹಾಗಾದರೆ 11 ಇಂಟು 2 = 22 ಪ್ಲಸ್ 1 = 23. ಅದೇ ರೀತಿ ನೆಕ್ಸ್ಟ್ ನೋಡಿದಾಗ ನಾವು ಇಲ್ಲಿ 23 ಬಂತು. 23 ಇಂಟು 2 = 46 ಪ್ಲಸ್ 1 = 47 ನೋಡಿ, 47 ಬಂತಲ್ಲ ಇಲ್ಲಿ. ಸೊ ಅದೇ ರೀತಿ 47 ಇಂಟು 2 ನೋಡಿದಾಗ ನಾವಿಲ್ಲಿ 94 ಪ್ಲಸ್ 1 = 95 ನೋಡಿ. 47 ಎಷ್ಟು 94 ಆಗಿರುವಂಥದ್ದು. ಸೊ ನೆಕ್ಸ್ಟ್ ಎಷ್ಟು ಬರ್ತು ಪ್ಲಸ್ 1 95 ಬಂತು. ಅದೇ ರೀತಿ ನಾವು ಬಿಡಿಸಿದಾಗ ಇಲ್ಲಿ 95 ಇಂಟು 2 ಹೌದಾ, ಇಲ್ಲಿ ಪ್ಲಸ್ 1 ಆಗುತ್ತೆ. ಓಕೆ, ಹಾಗೆ 95 ಇಂಟು 2 ಆಗಿರುವಂಥದ್ದು ಇದು ಎಷ್ಟು ಬರುತ್ತಾ ಅನ್ನೋದ್ರ ಬಗ್ಗೆ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ,
ಅಲ್ಲ 95 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು 190 ಆಗಿರುವಂಥದ್ದು, ಇದು ಒಂದು 90 ಆಗಿರುವಂಥದ್ದು. ಸೊ ಇಲ್ಲಿ ನಾವು ಬರೀತೇವೆ ನೋಡಿ, ಇಸ್ ಈಕ್ವಲ್ ಟು 190 ಪ್ಲಸ್ 1 ಇಸ್ ಈಕ್ವಲ್ ಟು ಎಷ್ಟು 191 ಆಗಿರುವಂಥದ್ದು. ಓಕೆ, ನಾವು ಅದೇ ರೀತಿ ನಾವು ಇಲ್ಲಿ ಬಿಡಿಸಿದಾಗ 191 ಇಂಟು 2 ಇಸ್ ಈಕ್ವಲ್ ಟು ತೊಗೊಂಡಾಗ ಎಷ್ಟು 383 ಆಗಿರುವಂಥದ್ದು. 383 ಎಲ್ಲ ಸೇರಿ 382 ಪ್ಲಸ್ 3 ಪ್ಲಸ್ 1 ಇಸ್ ಈಕ್ವಲ್ ಟು 383 ಅಂತ ಕರಿತೀವಿ. ಸೊ ಇದು ಕಂಡು ಬರುವಂಥದ್ದು. ಓಕೆ, ಹಾಗಾದರೆ ಇದು ನಮಗೆ ಇಲ್ಲಿ ಎಕ್ಸಾಂಪಲ್ ನಂಬರ್ 4 ಆಯಿತು. ಸೊ ಅದೇ ರೀತಿ ನಾವು ನೆಕ್ಸ್ಟ್ ನೋಡಿದಾಗ ಇಲ್ಲಿ ಕಂಡು ಬರುವಂಥದ್ದು ಟೈಪ್ 4 ಒಳಗೆ ಫಸ್ಟ್ ಎಕ್ಸಾಂಪಲ್, ಖಾಲಿ ಬಿಟ್ಟ ಸಂಖ್ಯೆಯನ್ನು ತುಂಬಿರಿ ಅಂತಿದೆ. ಸೊ ಇದು ಎಕ್ಸಾಮ್ದಲ್ಲಿ ಬಂದೋಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಸೊ ಇಷ್ಟು ಕಂಡು ಬರೋದು 1 2 2, ಸೊ 4 2 9 ಅಂತಿದೆ. 3 2 6, 1 4 2 ಅಂತಿದೆ. ಓಕೆ ಸರಿ, ಹಾಗಾದರೆ ಇಲ್ಲಿ 1 2 3 ಅಂತಿರುವಂಥದ್ದು. ಸೊ ಇದು ಯಾವ ರೀತಿ ಕಂಡು ಬಂದು ನೋಡ್ಕೊಳ್ಳಿ. ಎಲ್ಲವನ್ನ ಒಂದ್ಸಲ ಎಲ್ಲವನ್ನ ಪ್ಲಸ್ ಮಾಡಿಕೊಂಡು ಇವ್ರನ್ನೆಲ್ಲವನ್ನು ಪ್ಲಸ್ ಮಾಡಿಕೊಂಡು ಎಲ್ಲವನ್ನ ಪ್ಲಸ್ ಮಾಡಿಕೊಂಡು ಇಷ್ಟು ಬರೋ ಚಾನ್ಸ್ ಇಲ್ಲ, 489. ಸೊ ಭಾಳ ಸಿಂಪಲ್ ಆಗಿದೆ ಇದು. ಯಾವಾಗಲೂ ಇಂಥ ಎಕ್ಸಾಂಪಲ್ ಕೊಟ್ಟಾಗ ಏನು ಮಾಡ್ಕೊಳ್ಳಿ, ಹಿಂಗೆ ಕ್ರಾಸರ್ ಆಗಿರುತ್ತೆ, ಒಂದು ಹಿಂಗೆ ಕ್ರಾಸ್ ಆಗಿರುತ್ತೆ, ಈ ರೀತಿ ಕ್ರಾಸ್ ಆಗಿರುತ್ತೆ. ಈಗ ನಮ್ಮ ಕ್ರಾಸ್ ನೋಡಿ ಇಲ್ಲಿದೆ ನೇರವಾಗಿ, ಇದು ನೇರವಾಗಿ ನೋಡ್ಕೊಳ್ಳೋ ಒಂದ್ಸಲ 2 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು 4. ಓಕೆ, ನೆಕ್ಸ್ಟು ಈ ರೀತಿ ಕ್ರಾಸ್ ಆಗಿದೆ 4 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು 8 ಆಗಿರುವಂಥದ್ದು. ಓಕೆ, ನೆಕ್ಸ್ಟು ಈ ರೀತಿ ಕ್ರಾಸ್ ಆಗಿದೆ 1 ಇಂಟು 9 ಇಸ್ ಈಕ್ವಲ್ ಟು 9 9 9 9 9. ಹಾಗೆ 4 8 9 ಇಲ್ಲಿದೆ. ಇದು ಯಾವ ರೀತಿ ಬಿಡಿಸಿದ್ದಾರೋ ನೆಕ್ಸ್ಟ್ ನಾವು ಅದೇ ರೀತಿ ಬಿಡಿಸ್ಬೇಕಾಗತ್ತೆ. ಓಕೆ, ಇಲ್ಲಿ 2 ಇಂಟು 4 ಇದಿದೆ, 2 ಇಂಟು ಎಷ್ಟು 4 ಇಸ್ ಈಕ್ವಲ್ ಟು ಎಷ್ಟು 8 ಆಯಿತು. ಓಕೆ, ಹಾಗಾದ್ರೆ 6 ಇಂಟು 1 ಇಸ್ ಈಕ್ವಲ್ ಟು 6 ಆಯಿತು. ಓಕೆ, ಹಾಗಾದ್ರೆ 3 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು ಹೇಳ್ರಿ, 3 ಎಷ್ಟು ಬಂತದ್ದು 6 ಬಂತು. ಹಾಗಾದ್ರೆ ಇಲ್ಲಿ ಸರಿಯಾದ 8 6 6 ಆಗಿರುವಂಥದ್ದು ಸರಿಯಾದ ಉತ್ತರ ಅಂತ ನೋಡ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಬಂದಾಗ 2 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು 4 ಆಗಿರುವಂಥದ್ದು. ಸೊ ಈ ರೀತಿ ಕ್ರಾಸ್ 4 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು 8 ಆಗಿರುವಂಥದ್ದು. ಸೊ ನೆಕ್ಸ್ಟ್ 9 ಇಂಟು 1 ಇಸ್ ಈಕ್ವಲ್ ಟು 9 4 8 9 ಆಗಿರುವಂಥದ್ದು. ಸೊ ಇಲ್ಲಿ ಆನ್ಸರ್ ನಾವು 4 8 9 ಸರಿಯಾದ ಉತ್ತರ ಅಂತ ನೋಡುವಂಥದ್ದು. ಓಕೆ, ಇದು ಸಾಕಷ್ಟು ಬಾರಿ ಎಕ್ಸಾಮ್ದಲ್ಲಿ ಬಂದಿರುವಂಥದ್ದು. ಇಂಥ ಎಕ್ಸಾಂಪಲ್ಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆ ಸರಿ, ನೆಕ್ಸ್ಟ್ ಎಕ್ಸಾಂಪಲ್ ಹೋದಾಗ ಟೈಪ್ 4 ಒಳಗೆ ಡಿಫಿಕಲ್ಟ್ ಆಗಿರುವಂಥದ್ದು ಎಕ್ಸಾಂಪಲ್ ಸಿಗ್ತದೆ ಮೇಲೆ ಎಷ್ಟೋ ಬಾರಿ ಎಕ್ಸಾಮ್ದಲ್ಲಿ ಪ್ರಶ್ನೆಗಳು ಬಂದಿರುವಂಥದ್ದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದಾಗ ನಾವು ಎಕ್ಸಾಂಪಲ್ 2 ಅಂತ ನೋಡಿದಾಗ, ಸೊ ನೋಡಿ ಇದು ಯಾವ ರೀತಿ ಇದೆ ಎಕ್ಸಾಂಪಲ್ಲು. ಇಲ್ಲಿ 4 ಸಂಖ್ಯೆಗಳು ಇಲ್ಲಿ ಸಹ 4 ಸಂಖ್ಯೆಗಳು ನಡಬರಕ್ಕೆ ಏನಪ್ಪ ಒಂದು ಸಂಖ್ಯೆ ಕೊಡುವಂಥದ್ದು. ಓಕೆ, 1 2 3 4 ಇದು ಭಾಳ ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಇದು. ಓಕೆ ಸರಿ, ನೋಡಿ ಒಳಗೆ 10 ಇದೆ ಅಲ್ಲೇ, 1 2 4 3 ಎಲ್ಲವನ್ನ ಸೇರಿಸಿ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಇಸ್ ಈಕ್ವಲ್ ಟು ಎಷ್ಟು 10. ಸಿಂಪಲ್ ಆಗಿರುವಂಥ ಎಕ್ಸಾಂಪಲು, ಅಷ್ಟೇ ಎಕ್ಸಾಮ್ನಲ್ಲಿ ಭಾಳ ಸಲ ಇದನ್ನು ಕೇಳಿರುವಂಥದ್ದು. ಓಕೆ, 21 ಪ್ಲಸ್ 22 ಪ್ಲಸ್ 24 ಪ್ಲಸ್ 23 ಇಸ್ ಈಕ್ವಲ್ ಟು ಎಲ್ಲವನ್ನ ಸೇರಿಸುವಷ್ಟು 90 ಆಗಿರುವಂಥದ್ದು. ನಾವು ಅದೇ ರೀತಿ ಇದನ್ನ ಎಕ್ಸಾಂಪಲ್ ನೋಡಿದಾಗಿಲ್ಲ 15 ಪ್ಲಸ್ 16 ಪ್ಲಸ್ 17 ಪ್ಲಸ್ 18 ಎಲ್ಲವನ್ನು ಪ್ಲಸ್ ಮಾಡ್ಕೊಂಡು ಎಷ್ಟು ಬರುತ್ತೆ 66 ಬರುವಂಥದ್ದು. ಸೊ ಅದೇ ರೀತಿ ನಾವು ನೆಕ್ಸ್ಟ್ ನೋಡಿಕೊಂಡಾಗ 11 ಪ್ಲಸ್ 12 ಪ್ಲಸ್ 13 ಪ್ಲಸ್ 14 ಅಂತ ನಾವು ಎಲ್ಲವನ್ನು ನಾವು ಕಲೆಕ್ಟ್ ಮಾಡಿದಾಗ ಟೋಟಲ್ ಎಷ್ಟಾಗುತ್ತಪ್ಪ ಅಂದರೆ ಇದು 50 ಆಗಿರುವಂಥದ್ದು. ಎಷ್ಟಾಗುತ್ತೆ ಆನ್ಸರ್ಲಿ 50 ಅಂತ ಕಂಡು ಬರುತ್ತೆ. ಸೊ ಸಿಂಪಲ್ ಲೈನ್ ಬೆಸ್ಟ್ ಎಕ್ಸಾಂಪಲ್, ಅಷ್ಟೇ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಿರುತ್ತೆ. ಸೊ ಇದನ್ನೇ ನಾವೇನು ಮಾಡ್ಬೋದು, ಇಲ್ಲೇ ಎಷ್ಟೋ ಎಕ್ಸಾಮ್ನಲ್ಲಿ ಇದನ್ನೆಲ್ಲವನ್ನು ಸೇರಿಸಿ 1 2 3 4 10 ಆಗಿದೆ, 10 ಸ್ಕ್ವೇರ್ 100 ಕೊಡ್ಬೋದು, 10 ಕ್ಯೂಬ್ನು ಕೊಡ್ಬೋದು. ಓಕೆ, ಇಲ್ಲಿ 2 1 2 2 3 6 14 ಹಿಂಗೆ ಏನಪ್ಪ ಅಂದ್ರೆ ಇಂಟುನು ಮಾಡ್ಬೋದು. ಸೊ ಈ ರೀತಿ ಏನಪ್ಪ ಅಂದರೆ ಬೇಸಿಕ್ಕಾಗಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 3 ಅಂತ ನೋಡಿದಾಗ 3 ಎಕ್ಸಾಂಪಲ್ ನಂಬರ್ ನೋಡಿದಾಗ, ಸೊ ಇದು ಯಾವ ರೀತಿ ಎಕ್ಸಾಂಪಲ್ ಇದೆ ನೋಡ್ಕೊಳ್ಳಿ ಒಂದು ಸಲ. ಓಕೆ, ಇಲ್ಲೇ ಎಕ್ಸಾಂಪಲ್ ನಂಬರ್ 3 ಆಗಿರುವಂಥದ್ದು 729 243 81 27 9 3 ಅಂತಿದೆ. ಸೊ ಇದು ಎಕ್ಸಾಂಪಲ್ ಏನಾಗಿದೆ, ಇಂಟು ಆಗಿದೋ ಪ್ಲಸ್ ಆಗಿದೋ ಮೈನಸ್ ಆಗಿದೆ ನೋಡ್ಕೊಳ್ಳಿ. 7 ಇಲ್ಲಿ ನೋಡಿದ್ರೆ ಅನಿಸುತ್ತೆ ನಿಮಗೆ ಇವು ಘನ ಸಂಖ್ಯೆಗಳು ಕಂಡು ಬರ್ತಾ ಇದ್ದಾವೆ. ಸೊ ಭಾಳ ಈಸಿ, 729 ಆಮೇಲೆ 243 81 27 9 3 ಇಲ್ಲಿ ಸಣ್ಣ ಸಂಖ್ಯೆ ಇದೆ, ನಾವು ಹಿಂಗೂ ಬಿಡಿಸ್ಕೊಂಡು ಹೋಗ್ಬೋದು. 3 3 ಎಷ್ಟು 9. ಓಕೆ, ಇಂಟು 3 ಆಗಿದೆ ಅಂತ ಅರ್ಥ, ಇಂಟು 3 ಆಗಿದೆ. ಸೊ 9 3 ಎಷ್ಟು 27 ಇಂಟು 3 ಆಗಿದೆ. 27 3 ಎಷ್ಟು 81 ಇಂಟು 3 ಆಗಿದೆ. ಹಾಗಾದರೆ 81 ಇಂಟು 3 ಎಷ್ಟಾಗತ್ತಾ 243 ಆಗುತ್ತಾ.
ನೆಕ್ಸ್ಟ್ 243 ಇಂಟು 3 ಎಷ್ಟಾಗುತ್ತೆ ಹೇಳಿ 729 ಆಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಬರುತ್ತೆ ಹೇಳ್ರಿ 1 ಬರುತ್ತೆ. 1 ಮೂರಲೇ 1 ಬರುತ್ತೆ. ಸರಿಯಾದ ಉತ್ತರ ಎಷ್ಟು ಬರುತ್ತೆ ಇಲ್ಲಿ 1 ಅಂತ ನೋಡ್ತೇವೆ. ಓಕೆ, ಅಂದರೆ ಈ ರೀತಿ ನಾವು ಏನು ಮಾಡ್ಬೋದು ಇಲ್ಲಿ ಇಂಟು ಮಾಡ್ಕೊಂಡು ಹೋಗ್ಬೋದು. ಸೊ ಈ ರೀತಿ ನಾವು ಮೈನಸ್ ಮಾಡ್ಕೊಂಡು ಬರ್ಬೋದು. ಆನ್ಸರ್ ಸಿಗ್ತಾ ಭಾಳ ಈಸಿಯಾಗಿರುವಂಥದ್ದು ಎಕ್ಸಾಂಪಲ್. ಓಕೆ, ಇದು ಆನ್ಸರ್ ಸರಿಯಾದ ಉತ್ತರ ಎಷ್ಟು 1 ಅಂತ ನೋಡ್ತೀವಿ. ಓಕೆ, ಎಕ್ಸಾಂಪಲ್ ನಂಬರ್ 4. ಓಕೆ, ಇದು ನೋಡಿ ಎಕ್ಸಾಂಪಲ್ ಯಾವ ರೀತಿ ಕಂಡು ಬರ್ತಾ ಇದೆ. ಸೊ ಎಷ್ಟು ಡಿಫಿಕಲ್ಟ್ ಇದೆ ಅಷ್ಟೇ ಈಸಿಯಾಗಿರುವಂಥ ಎಕ್ಸಾಂಪಲ್ಲು. ಇದನ್ನು ಯಾವ ರೀತಿ ಕಂಡು ಬಂತು ನೋಡ್ಕೊಡ್ರಿ. ಇಲ್ಲಿ 4 ಇದೆ, ಈ ಕಡೆ 5 ಇದೆ. ಸೊ ಇಲ್ಲಿ 6 ಇದೆ, 7 ಇದೆ. 4 ಸಂಖ್ಯೆಯನ್ನು ಬಳಕೆ ಮಾಡಿಕೊಂಡು ಈ ರೀತಿ ಸಂಖ್ಯೆನ ಕೊಟ್ಟಿದ್ದಾರೆ. ಭಾಳ ಸಿಂಪಲ್ಲಾಗಿ ಬಿಡಿಸೋಣ ನೋಡಿ. ಒಂದ್ಸಲ 4 5 ಇದೆ. 4 ಇಂಟು 5 = ಎಷ್ಟು 20. ಓಕೆ, 4 5 ಎಷ್ಟು 20. ಹಾಗೆ ನೆಕ್ಸ್ಟು 5 ಇಂಟು 6 = ಎಷ್ಟು 30. 5 30 ಇರುವಂಥದ್ದು. ಇಲ್ಲಿ ಸಿಕ್ತು ನಮಗೆ 6 ಇಂಟು 7 = 42. ಆನ್ಸರ್ ಸಿಕ್ತು 42. ಸೊ ಇಲ್ಲಿ ಮೇಲೆ ನೋಡ್ರಿ 7 ಇಂಟು 4 7 4 28 ಮೇಲ್ಗಡೆ 28 ಇದೆ. ಹಾಗಾದ್ರೆ ಸರಿಯಾದ ಉತ್ತರ ಹೇಳಿದ್ರೆ 42. ಇಲ್ಲಿ ಆನ್ಸರ್ ಬರುತ್ತೆ ನಮಗೆ ಎಷ್ಟು 42 ಸರಿಯಾದ ಉತ್ತರ ಅಂತ ನೋಡ್ತೀವಿ. ಇಂಟು ಮಾಡ್ಕೋಬೇಕು. ಓಕೆ, ಈ ರೀತಿ ಏನಪ್ಪ ಎಕ್ಸಾಂಪಲ್ ಬರುವಂಥದ್ದು. ಸೊ ಓಕೆ, ಟೈಪ್ ಇಲ್ಲಿ 4th ಒಳಗೆ 4 ಎಕ್ಸಾಂಪಲ್ ಬಿಡಿಸಿದ್ದೇವೆ. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ಇಲ್ಲಿವರೆಗೆ ತಮಗೆ ಸರಣಿ ಟಾಪಿಕ್ಗಳ ಬಗ್ಗೆ ಸರಣಿಗಳ ಬಗ್ಗೆ ತಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಎಕ್ಸಾಮ್ದಲ್ಲಿ ಸಾಕಷ್ಟು ಬಾರಿ ಇಂಥ ಪ್ರಶ್ನೆಗಳು ಕೇಳಿದ್ದಾನೆ. ಎಲ್ಲ ಪ್ರಶ್ನೆಗಳನ್ನು ಒಂದು ಸಲ ನೀಟಾಗಿ ಬರ್ಕೊಳ್ಳಿ. ಇದೇ ರೀತಿ ಪ್ರಾಕ್ಟೀಸನ್ನು ಮಾಡಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಮಗೆ ಸಹಾಯವಾಗುತ್ತಾ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಟಫ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಗಳನ್ನು, ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಏನು ಮಾಡ್ತೀನಿ ಮುಂದಿನ ಒಂದು ಕ್ಲಾಸಲ್ಲಿ ಬಿಡಿಸಿರ್ತೀನಿ ಅಂತ ತಪ್ಪದೇ ನೀವೇನು ಮಾಡ್ಕೊಳ್ಳಿ. ನಮ್ಮ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವೇನಪ್ಪ ಅಂದರೆ ಸರ್ಚ್ ಮಾಡಿರಪ್ಪ ಅಂದರೆ ಅಕಾಡೆಮಿ ಹೆಸರು ಹಾಕಿರಪ್ಪ ಅಂದರೆ ಕಂಪಲ್ಸರಿ ಹಿಂದಿನ ವಿಡಿಯೋಗಳು ಎಲ್ಲನೂ ಬರ್ತಾವೆ. ಸೊ ಮುಂದೆ ಬರುವಂಥ ವಿಡಿಯೋಗಳನ್ನ ಎಲ್ಲನೂ ಬರ್ತಾವೆ. ತಪ್ಪದೇ ನೋಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಒಂದು ಸಂಸ್ಥೆಯನ್ನು ಕರ್ನಾಟಕ ರಾಜ್ಯದಾದ್ಯಂತ ನಿಮ್ಮ ಸ್ನೇಹಿತರಿಗೆಲ್ಲ ಪರಿಚಯಿಸಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.